ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಚೀನಾ ದೇಶದ ನಾಗರಿಕತೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಚೀನಾ ದೇಶದ ನಾಗರಿಕತೆಯ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಈ ಪಾಯಿಂಟ್ಸ್ಗಳು ನಿಮ್ಮ TET ಆಗಿರಲಿ, GPSTR ಆಗಿರಲಿ, HSTR ಆಗಿರಲಿ, ಹಾಗೆ SDA, FDA, PDOಗಳಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳಾಗಿರುವುದರಿಂದ ನಾನು ಈ ವಿಡಿಯೋದಲ್ಲಿ ಚೀನಾ ದೇಶದ ನಾಗರಿಕತೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು, ಅದರ ಬಗ್ಗೆ ವಿವರಣೆಯನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಚೀನಾ ದೇಶದ ನಾಗರಿಕತೆ. ಮೊದಲು ಪೀಠಿಕೆಯನ್ನು ನೋಡೋಣ. ಪೀಠಿಕೆ. ಚೀನಾದ ಚರಿತ್ರೆ ಕ್ರಿಸ್ತಪೂರ್ವ 2000ದಿಂದ ರಾಜವಂಶಗಳ ಆಳ್ವಿಕೆಯೊಂದಿಗೆ ಆರಂಭವಾಯಿತೆಂದು ತಿಳಿದುಬರುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಚೀನಾದ ಚರಿತ್ರೆ ಯಾವಾಗ ಬಂತಪ್ಪ ಅಂತಂದ್ರೆ, ಆಳ್ವಿಕೆಗೆ ಬಂತಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ 2000ರಲ್ಲಿ ರಾಜವಂಶಗಳ ಆಳ್ವಿಕೆ ಆರಂಭವಾಗ್ತದೆ. ಹಾಗೆ ಇಲ್ಲಿಯ ಮುಖ್ಯ ರಾಜವಂಶಗಳು ಶಾಂಗ್ 1600ರಿಂದ 1100ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಹಾಗೆ ಚೌ ಅನ್ನೋನು ಕ್ರಿಸ್ತಪೂರ್ವ 1100ರಿಂದ 756ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಶಿನ್ ಮತ್ತು ಹ್ಯಾನ್ ಶಿನ್ ಅವರು ಕ್ರಿಸ್ತಪೂರ್ವ 221ರಿಂದ 207ರವರೆಗೆ ರಾಜವಂಶದಿಂದಾಗಿ ಈ ದೇಶಕ್ಕೆ ಚೀನಾ ಎಂಬ ಹೆಸರು ಬಂದಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಚೀನಾ ಎಂಬ ಹೆಸರು ಹೆಂಗೆ ಬಂದಿದೆಯಪ್ಪ ಅಂತಂದ್ರೆ, ಶಿನ್ ಮತ್ತು ಹ್ಯಾನ್ ಶಿನ್ ಅವರು ಕ್ರಿಸ್ತಪೂರ್ವ 221ರಿಂದ 207ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಆವಾಗ ಈ ರಾಜವಂಶಕ್ಕೆ ಚೀನಾ ಎಂಬ ಹೆಸರು ಬರ್ತದೆ. ಹಾಗೆ ಪ್ರಾಚೀನ ಚೀನಾದ ನಾಗರಿಕತೆಯು ತನ್ನದೇ ಆದ ಮೂಲ ಸ್ವರೂಪವನ್ನು ತಳೆದು ವಿಶಿಷ್ಟ ಸಂಸ್ಕೃತಿ ಹಾಗೂ ಜನಜೀವನವನ್ನು ನಡೆಸಿಕೊಂಡು ಬಂದಿದೆ. ಹಾಗೆ ಮಾನವನ ಕುಲದ ಜನಜೀವನದ ರೀತಿಯ ನೀತಿಗಳನ್ನು ಬದಲಿಸಿದ, ನೈತಿಕ ಜೀವನದ ಅವಶ್ಯಕತೆಗಳನ್ನು ತಮ್ಮ ಕವಚಗಳ ಮೂಲಕ ಬೋಧಿಸಿದ ಈ ಚೀನಾ ನಾಗರಿಕತೆ ಆಗಿರ್ತಕ್ಕಂಥದ್ದು. ಚೀನಾದ ಮಹಾನದಿಗಳಾಗಿರ್ತಕ್ಕಂಥ ಯಾಂಗ್ಟೀಸ್, ಕಿಯಾಂಗ್ ಮತ್ತು ಹಾಗೂ ಹ್ಯಾಂಗ್ಹೋ ನದಿಗಳ ಬಯಲುಗಳು ಪುರಾತನ ಕಾಲದಲ್ಲಿ ಮಾನವನ ಆವಾಸ ಸ್ಥಾನಗಳಾಗಿದ್ದವು. ನೋಡಿ ಫ್ರೆಂಡ್ಸ್, ಇಲ್ಲಿ ಚೀನಾದ ಮಹಾನದಿಗಳಾಗಿರ್ತಕ್ಕಂಥ ಹ್ಯಾಂಗ್ಟಿ, ಕಿಯಾಂಗ್ ಹಾಗೂ ಹ್ಯಾಂಗ್ಹೋ ನದಿಗಳ ಬಯಲುಗಳು ಪುರಾತನ ಕಾಲದಲ್ಲಿ ಮಾನವನ ಆವಾಸ ಸ್ಥಾನಗಳಾಗಿದ್ದವು ಅಂತ ಇಲ್ಲಿ ನಮಗೆ ತಿಳಿದು ಬರ್ತದೆ. ಹಾಗೆ ಚೀನೀ ನಾಗರಿಕತೆಯು ಸ್ವತಂತ್ರವಾದ ನಾಗರಿಕತೆಯಾಗಿದ್ದು, ಅದು ಹೊರಗಿನ ಪ್ರಭಾವಗಳಿಂದ ಮುಕ್ತಿಯಾಗಿದೆ. ಹಾಗೆ ಚೀನೀಯರು ಮಂಗೋಲಿಯನ್ ಅಥವಾ ಹಳದಿಯ ಜನಾಂಗಕ್ಕೆ ಸೇರಿದವರು. ನೋಡಿ ಫ್ರೆಂಡ್ಸ್, ಇಲ್ಲೇ ಈ ಕ್ವಶನನ್ನು ಕೇಳ್ಬೋದು. ಚೀನೀಯರು ಮಂಗೋಲಿಯನ್ ಅಥವಾ ಹಳದಿಯ ಜನಾಂಗಕ್ಕೆ ಸೇರಿರ್ತಕ್ಕಂಥವರು ಚೀನೀಯರಾಗಿರ್ತಾರೆ. ಹಾಗೆ ಕಾಗದ, ಮಸಿ, ಮುದ್ರಣಕಲೆ, ನಾವಿಕನ ದಿಕ್ಸೂಚಿ, ಪಿಂಗಾಣಿ, ಸಿಡಿಮದ್ದು, ರೇಷ್ಮೆ, ವ್ಯವಸಾಯ ಮೊದಲಾದ ಕ್ರಾಂತಿಕಾರಿ ಶೋಧನೆಗಳನ್ನು ಚೀನಾದ ನಾಗರಿಕತೆಯು ಮಾಡಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಚೀನಾದ ನಾಗರಿಕತೆಯು ಯಾವ ಯಾವ ಶೋಧನೆ ಮಾಡಿದೆಯಪ್ಪ ಅಂತಂದ್ರೆ, ಕಾಗದ, ಮಸಿ, ಮುದ್ರಣಕಲೆ, ನಾವಿಕನ ದಿಕ್ಸೂಚಿ, ಪಿಂಗಾಣಿ, ಸಿಡಿಮದ್ದು, ರೇಷ್ಮೆ, ವ್ಯವಸಾಯ ಮೊದಲಾದ ಕ್ರಾಂತಿಕಾರಿ ಶೋಧನೆಗಳು ಚೀನಾ ನಾಗರಿಕತೆಯು ಶೋಧನೆ ಮಾಡಿರ್ತಕ್ಕಂಥದ್ದು. ಹಾಗೆ ಭಾರತದ ಈಶಾನ್ಯದಲ್ಲಿ ಪಿತವರ್ಣನ ಮಂಗೋಲಿಯನ್ ಜನಾಂಗಕ್ಕೆ ಸೇರಿದ ಜನರ ತಾಣವೇ ವಿಶಾಲ ಚೀನಾ ದೇಶ. ಅನೇಕ ಸಸ್ಯ ಸಂಪತ್ತು ಕಂಡುಬರುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಭಾರತದ ಈಶಾನ್ಯ ಭಾಗದಲ್ಲಿ ಬರ್ತಕ್ಕಂಥ ಪಿತವರ್ಣನದ ಮಂಗೋಲಿಯನ್ ಜನಾಂಗಕ್ಕೆ ಸೇರಿದ ಜನರ ತಾಣವೇ ವಿಶಾಲ ಚೀನಾ ದೇಶ. ಅನೇಕ ಸಸ್ಯ ಸಂಪತ್ತು ಅಲ್ಲೇ ಕಂಡು ಬರ್ತಕ್ಕಂಥದ್ದು. ಚೀನಾದಲ್ಲಿ 3 ಮುಖ್ಯ ನದಿಗಳಿವೆ. ಅವುಗಳು ಸಿಕಿಯಾಂಗ್, ಯಾಂಗ್ಟೀಸ್ ಮತ್ತು ಹ್ವಾಂಗ್ಹೋ.
ಹಳದಿ ನದಿಗಳು ಇವು ಪ್ರಮುಖವಾಗಿ ಹರಿದು ಪೆಸಿಫಿಕ್ ಶಾಂತ ಮಹಾಸಾಗರವನ್ನು ಸೇರುತ್ತವೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಚೀನಾದಲ್ಲಿ 3 ಮುಖ್ಯ ನದಿಗಳಿವೆ. ಅವುಗಳು ಯಾವಪ್ಪ ಅಂತಂದ್ರೆ ಶಿಕಿಯಾಂಗ್, ಹ್ಯಾಂಗ್ಸೆ ಮತ್ತು ಹ್ವಾಂಗ್ಹೋ. ಹಳದಿ ನದಿಗಳು ಇವು ಎಲ್ಲಿ ಹರಿತಪ್ಪ ಅಂತಂದ್ರೆ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿಗಳಾಗಿರ್ತವೆ. ಇವು ಪೆಸಿಫಿಕ್ ಶಾಂತ ಮಹಾಸಾಗರಗಳನ್ನು ಸೇರ್ತಕ್ಕಂಥದ್ದು. ಚೀನೀಯರು ಮೊದಲು ಗ್ರಾಮಾಧಿಕಾರ ಮೇಲೆಯೇ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದವರು. ಎಲ್ಲಿ ಮಾಡಿರ್ತಕ್ಕಂಥವ್ರಪ್ಪ ಅಂತಂದ್ರೆ ಇವರು ಚೀನೀಯರು ಮೊದಲು ಗ್ರಾಮಾಧಿಕಾರದ ಮೇಲೆಯೇ ಆಡಳಿತದ ವ್ಯವಸ್ಥೆಯನ್ನು ರೂಪಿಸಿರ್ತಕ್ಕಂಥವರು ಚೀನೀಯರಾಗಿರ್ತಾರೆ. ಇಲ್ಲಿಯವರೆಗೆ ಚೀನೀಯರ ಸಂಕ್ಷಿಪ್ತ ಪರಿಚಯವನ್ನು ಪೀಠಿಕೆಯ ಮುಖಾಂತರ ಹೇಳಿದೆ. ಈಗ ಚೀನೀಯರ ಭೌಗೋಳಿಕ ಸನ್ನಿವೇಶದ ಬಗ್ಗೆ ಹೇಳ್ತಾ ಹೋಗ್ತೇನೆ, ನೋಡೋಣ ಬನ್ನಿ. ಭೌಗೋಳಿಕ ಸನ್ನಿವೇಶ: ಭಾರತದ ಉತ್ತರ ಭಾಗಕ್ಕಿರುವ ವಿಶಾಲವಾದ ಚೀನಾದ ವಿಸ್ತೀರ್ಣ 15 ಲಕ್ಷ ಚದರ ಮೈಲಿಗಳು. ವಿಶಾಲ ಭಾಗಗಳಲ್ಲಿ ಮಾನ್ಸೂನ್ ವಾಯುಗುಣ, ಉತ್ತರದ ಕೆಲವು ಭಾಗಗಳಲ್ಲಿ ಶ್ವೇತ ವಾಯುಗುಣವಿದೆ. ಬಹುಭಾಗವು ಬೆಚ್ಚನೆಯ ಹವಾಮಾನವನ್ನು ಹೊಂದಿರತಕ್ಕಂಥದ್ದು. ಮೇಲ್ಮೈ ಲಕ್ಷಣಗಳು ವೈವಿಧ್ಯಮಯವಾಗಿದ್ದು, ವಿಶಾಲವಾದ ಮರುಭೂಮಿಗಳು, ಎತ್ತರವಾದ ಪರ್ವತ ಶ್ರೇಣಿಗಳು ಹಾಗೂ ಪ್ರಸ್ಥಭೂಮಿಗಳು ಮತ್ತು ಫಲವತ್ತಾದ ನದಿಗಳನ್ನು ಹೊಂದಿರತಕ್ಕಂಥದ್ದು ಚೀನಾದ ಭೌಗೋಳಿಕ ನಾಗರಿಕತೆಯಾಗಿದೆ. ಬಯಲುಗಳನ್ನು ಹೊಂದಿದೆ. ನದಿಗಳಿಗೆ ಹೂಳು ತುಂಬಿರುವುದರಿಂದ ಒಳನಾಡಿನ ಸಾರಿಗೆ ಅನುಕೂಲವಾಗಿಲ್ಲ. ಈಗ ರಾಜವಂಶಗಳ ಬಗ್ಗೆ ನೋಡ್ತಾ ಹೋಗೋಣ. ರಾಜವಂಶಗಳು: ಪ್ರಾಚೀನ ಚೀನಾ ನಾಗರಿಕತೆಯಲ್ಲಿ ನಿರಂಕುಶ ಪ್ರಭುತ್ವ ಪದ್ಧತಿ ಜಾರಿಯಲ್ಲಿತ್ತು. ನೋಡಿ ಫ್ರೆಂಡ್ಸ್, ಇಲ್ಲೇ ಚೀನಾದ ನಾಗರಿಕತೆಯಲ್ಲಿ ನಿರಂಕುಶ ಪ್ರಭುತ್ವ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದು. ಹಾಗೆ ಪ್ರಮುಖ ರಾಜವಂಶಗಳು ಯಾವಪ್ಪ ಅಂತಂದ್ರೆ ಶಾಂಗ್, ಚ, ಪಿನ್ ಮತ್ತು ಪ್ಯಾನನ್. ಚ ಅರಸು ಸಂತತಿಯ ಆಳ್ವಿಕೆಯಲ್ಲಿಯೂ ವಾಂಗ್ ಎಂಬ ಅರಸನ ಪ್ರಮುಖನಾಗಿದ್ದಾನೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪ್ರಮುಖ ರಾಜವಂಶಗಳು ಯಾವಪ್ಪ ಅಂತಂದ್ರೆ ಚಾಂಗ್, ಚ, ಪಿನ್ ಮತ್ತು ಫ್ಯಾನನ್. ಚ ಅರಸು. ಈ ಸಂತತಿಯ ಆಳ್ವಿಕೆಯಲ್ಲಿ ವಾಂಗ್ ಎಂಬ ಅರಸ ಪ್ರಮುಖನಾಗಿರ್ತಕ್ಕಂಥವನಾಗಿರ್ತಾನ. ಹಾಗೆ ತನ್ನ ಸಾಮ್ರಾಜ್ಯವನ್ನು ತನ್ನ ಅಧಿಕಾರಿಗಳಾದ ಸರದಾರರು, ಪಾಳೆಗಾರರು, ಮಾಂಡಲಿಕರು ಇವರಿಗೆ ವಹಿಸಿರ್ತಕ್ಕಂಥವ್ರು. ಹಾಗೆ ನಂತರ ಅವರು ಪುನಃ ಅದನ್ನು ಕೃಷಿಕರಿಗೆ ಹಂಚಿದ್ದರಿಂದ ಉಳಿಗಮಾನ ನೂಡಲ್ ಪದ್ಧತಿ ರೂಢಿಗೆ ಬಂದಿರತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲೇ ಕೃಷಿಕರಿಗೆ ಹಂಚಿರ್ತಕ್ಕಂಥ ಉಳಿಗಮಾನ ನೂಡಲ್ ಪದ್ಧತಿಯಲ್ಲಿ ಇವರ ಕಾಲದಲ್ಲಿ ರೂಢಿಯಲ್ಲಿತ್ತು. ಅಧಿಕಾರಿಗಳು ಭೂಮಿಯ ಪರಮಾಧಿಕಾರಿಗಳಾಗಿದ್ದರು, ಅರಸನಿಗೆ ನಿಷ್ಕ್ರಿಯರಾಗಿದ್ದರು. ಹೂನರು, ಟಾಟರರು ಮುಂತಾದ ಅನಾಗರಿಕರಿಗೂ ಜನಾಂಗಗಳಿಂದ ರಾಜ್ಯವನ್ನು ರಕ್ಷಿಸುವ ವ್ಯವಸ್ಥೆ ಮಾಡಲಾಗಿತ್ತು. ಪೌರಾಣಿಕ ಕಥೆಯೊಂದರ ಪ್ರಕಾರ ಪೋ ಸಿ ಚೀನಾದ ಮೊದಲ ನಾಗರಿಕತೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪೌರಾಣಿಕ ಕಥೆಯೊಂದರ ಪ್ರಕಾರ ಪೋ ಸಿ ಚೀನಾದ ಮೊದಲ ನಾಗರಿಕತೆಯಾಗಿತ್ತು. ಹಾಗೆ ರಾಜ ಈತನನ್ನು ಜನರಿಗೆ ವಿವಾಹ, ಬರವಣಿಗೆ, ಮೀನುಗಾರಿಕೆ, ಸಂಗೀತ, ಚಿತ್ರಕಲೆ, ಪಶುಪಾಲನೆ, ರೇಷ್ಮೆ ಹುಳುಗಳ ಸಾಗಾಣಿಕೆಗಳನ್ನು ಕಲಿಸಿದನು. ನೋಡಿ ಫ್ರೆಂಡ್ಸ್, ಇಲ್ಲೇ ರಾಜನು ಏನೇನು ಮಾಡ್ತಾನಪ್ಪ ಅಂತಂದ್ರೆ ಜನರಿಗೆ ವಿವಾಹ, ಬರವಣಿಗೆ, ಮೀನುಗಾರಿಕೆ, ಸಂಗೀತ, ಚಿತ್ರಕಲೆ, ಪಶುಪಾಲನಾ, ರೇಷ್ಮೆ ಹುಳುಗಳ ಸಾಗಾಣಿಕೆಗಳನ್ನು ಕಲಿಸಿದನು. ಇವನ ನಂತರದ ಅಧಿಕಾರಕ್ಕೆ ಬಂದ ಪೆನ್ ಯುಂಗನು ಕೃಷಿ, ವ್ಯಾಪಾರ ಹಾಗೂ ವೈದ್ಯಕೀಯ ಶಾಸ್ತ್ರಗಳನ್ನು ಜಾರಿಗೆ ತಂದನು. ಯಾರ ಪ್ರಕಾರ ಅಂತಪ್ಪ ಅಂತಂದ್ರೆ ಪೋ ಸಿ ಚೀನಾದ ರಾಜನಾಗಿರ್ತಕ್ಕಂಥ ಅವನ ನಂತರ ಬಂದಿರತಕ್ಕಂಥ ರಾಜನು ಪೆನ್ ನುಂಗನು ಕೃಷಿ, ವ್ಯಾಪಾರ ಹಾಗೂ ವೈದ್ಯಕೀಯ ಶಾಸ್ತ್ರಗಳನ್ನು ಜಾರಿಗೆ ತಂದನು. ಹಾಗೆ ಅನಂತರ ಆಳ್ವಿಕೆ ನಡೆಸಿದ ರಾಜರು ನಾವಿಕರ ದಿಕ್ಸೂಚಿ, ಚಕ್ರ,
ಗೃಹ ನಿರ್ಮಾಣ, ಕಲೆ ಮತ್ತು ಪಂಚಾಂಗ ಪದ್ಧತಿಗಳನ್ನು ತಮ್ಮ ಕೊಡುಗೆಯನ್ನಾಗಿ ಮಾಡಿಕೊಂಡರು. ಹಾಗೆ ಶಾಂಗ್ ಸಂತತಿಯು ಕೃಷಿಗೆ ಪ್ರೋತ್ಸಾಹವನ್ನು ನೀಡಿತ್ತು. ಹಾಗೆ ಕೃಷಿ ಹಾಗೂ ಯುದ್ಧದ ಬಳಕೆಗಾಗಿ ಕುದುರೆಗಳನ್ನು ಪಳಗಿಸಲಾಯಿತು. ನೋಡಿ ಫ್ರೆಂಡ್ಸ್, ಇಲ್ಲೇ ಶಾಂಗ್ ಸಂತತಿಯು ಕೃಷಿಗೆ ಪ್ರೋತ್ಸಾಹವನ್ನು ಹೆಚ್ಚು ನೀಡಲಾಗಿತ್ತು. ಕೃಷಿ ಹಾಗೂ ಯುದ್ಧದ ಬಳಕೆಗಾಗಿ ಕುದುರೆಗಳನ್ನು ಪಳಗಿಸಲಾಗುತ್ತಿತ್ತು. ಹಾಗೆ ಚೌ ಸಂತತಿಯ ಹಲವಾರು ವಿಖ್ಯಾತ ದೊರೆಗಳು ಚೀನಾದ ಸರ್ವತೋಮುಖ ಪ್ರಗತಿಗೆ ನೆರವಾದರು. ವ್ಯವಸಾಯ, ವ್ಯಾಪಾರ, ಕೈಗಾರಿಕೆಗಳು ಮುಂದುವರೆದು ಜನರಿಗೆ ಶಾಂತಿಯನ್ನು ತಂದುಕೊಟ್ಟಿತ್ತು. ಹಾಗೆ ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ಏರ್ಪಡಿಸಿ ಜ್ಞಾನಾಭಿವೃದ್ಧಿಗೆ ಕಾರಣರಾದರು. ಇತಿಹಾಸಕಾರರಿಗೆ, ಬರಹಗಾರರಿಗೆ, ಶಿಕ್ಷಕರಿಗೆ ಮತ್ತು ದಾರ್ಶನಿಕರಿಗೆ ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ದೊರೆತವು. ಚೀನಾದ ವಿಖ್ಯಾತ ದಾರ್ಶನಿಕರು ಹಾಗೂ ಮತ್ತು ಸಮಾಜ ಸುಧಾರಕರಾದ ಮಾವೋ ತ್ಸೆ, ಕನ್ಫ್ಯೂಷಿಯಸ್ ಮತ್ತು ಮೆನ್ಸಿಯನ್ಸರು ಜೀವಿಸಿದ್ದು ಚೌ ಸಂತತಿಯ ಕಾಲದಲ್ಲಾಗಿರ್ತಕ್ಕಂಥದ್ದು. ಹಾಗೆ ಶಿಯಾಂಗ್ ತಿ ಅನ್ನೋರು ಕ್ರಿಸ್ತಪೂರ್ವ 721ರಿಂದ 710ರವರೆಗೆ ತನ್ನ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಕ್ರಿಸ್ತಪೂರ್ವ 721ರಲ್ಲಿ ಜೂನ್ ಪ್ರಾಂತದ ರಾಜನಾದ ಶಿ ಹುಯಾಂಗ್ಯು ಹೊಡೆದು ಹೋಗಿದ್ದ ಚೀನಾವನ್ನು ಗೆದ್ದು ಏಕಚಕ್ರಾಧಿಪತ್ಯವನ್ನು ಏರ್ಪಡಿಸಿದನು. ನೋಡಿ ಫ್ರೆಂಡ್ಸ್, ಇಲ್ಲೇ 721ರಲ್ಲಿ ಬಂದಿರತಕ್ಕಂಥ ಶಿ ಹ್ಯಾಂಗ್ ತೀನನು ಚೀನಾವನ್ನು ಒಡೆದು ಗೆದ್ದು ಏಕಚಕ್ರಾಧಿಪತ್ಯವನ್ನು ಏರ್ಪಡಿಸಿರ್ತಕ್ಕಂಥವನು ಯಾರಪ್ಪ ಅಂತಂದ್ರೆ ಶಿ ಹ್ಯಾಂಗ್ ತೀನನು. ಹಾಗೆ ಈತನೇ ಚೀನಾದ ಪ್ರಥಮ ಚಕ್ರವರ್ತಿ ಎಂದು ಪರಿಗಣಿಸಲಾಗಿತ್ತು. ಚೀನಾದ ಮೊದಲ ಚಕ್ರವರ್ತಿ ಯಾರಪ್ಪ ಅಂತಂದ್ರೆ ಶಿ ಹ್ಯಾಂಗ್ ತಿ ಆಗಿರ್ತಾರೆ. ಹಾಗೆ ವಿಶಾಲ ಸಾಮ್ರಾಜ್ಯವನ್ನು 30 ಭಾಗಗಳಾಗಿ ವಿಂಗಡಿಸಿ ಸಮರ್ಥವಾದ ರಾಜ್ಯಪಾಲರನ್ನು ನೇಮಕ ಮಾಡಿದರು. ಈತನು ಪಿನ್ ಸಂತತಿಯ ಸ್ಥಾಪಕನಾಗಿರ್ತಾನು. ಹಾಗೆ ಶಿ ಹುಯಾಂಗ್ ತಿ ಚೀನಾದ ಪುರಾತನ ಸಾಹಿತ್ಯ ಮತ್ತು ಇತಿಹಾಸಗಳ ದ್ವೇಷಿಯಾಗಿದ್ದರಿಂದ ಇವನು ಆಜ್ಞೆಯ ಪರಿಣಾಮವಾಗಿ ಅಮೂಲ್ಯವಾದ ಕೃತಿಗಳು ಅಗ್ನಿಗೆ ಆಹುತಿಯಾದವು. ಹಾಗೆ ಇಲ್ಲೇ ಶಿ ಹುಯಾಂಗ್ ತೀನು ಚೀನಾದ ಪುರಾತನ ಸಾಹಿತ್ಯ ಮತ್ತು ಇತಿಹಾಸಗಳ ದ್ವೇಷಿಯಾಗಿರ್ತಾನೆ. ಇವನ ಆಜ್ಞೆಯ ಪರಿಣಾಮವಾಗಿ ಅಮೂಲ್ಯವಾದ ಕೃತಿಗಳು ಅಗ್ನಿಗೆ ಆಹುತಿಯಾಗ್ತವು. ಸಾಮ್ರಾಜ್ಯದಾದ್ಯಂತ ಅವನ ಮಾತುಗಳೇ ಕಾನೂನುಗಳಾಗಿದ್ದವು. ಈತನ ಮೂಲ ಹೆಸರು ವನ್ ಆಗಿದ್ದು ಶಿ ಹುಯಾಂಗ್ ತಿ ಬಿರುದನ್ನು ಧರಿಸಿದನು. ನೋಡಿ ಫ್ರೆಂಡ್ಸ್, ಇಲ್ಲಿ ಇವನ ಮೂಲ ಹೆಸರು ಯಾವುದಪ್ಪ ಅಂತಂದ್ರೆ ವನ್ ಅಂತ ಆಗಿತ್ತು. ಹಾಗೆ ಶಿ ಹುಯಾಂಗ್ ತಿ ಬಿರುದನ್ನು ಈತನು ಧರಿಸಿದ್ದನು. ದೇಶಕ್ಕೆ ಸುಭದ್ರ ಸರ್ಕಾರವನ್ನು ಒದಗಿಸಿದನು. ಆಡಳಿತವನ್ನು ಕೇಂದ್ರೀಕರಿಸಿ ಊಳಿಗಮಾನ್ಯ ಪದ್ಧತಿಯನ್ನು ಕೊನೆಗೊಳಿಸಿದನು. ವಿಜ್ಞಾನದ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದ್ದಲ್ಲದೆ ಚೀನಾದ ಇತಿಹಾಸ ತನ್ನಿಂದಲೇ ಆರಂಭವಾಗಬೇಕೆಂದು ಬಯಸಿದನು. ಕ್ರಿಸ್ತಪೂರ್ವ 710ರಲ್ಲಿ ಈತನು ಮರಣವನ್ನು ಹೊಂತಾನ. ಈಗ ನಾವು ಮೇನಾಗಿ ಚೀನಾದಲ್ಲಿ ಬರ್ತಕ್ಕಂಥ ಚೀನಾದ ಮಹಾಗೋಡೆಯ ಬಗ್ಗೆ ತಿಳಿದುಕೊಳ್ಳೋಣ. ಚೀನಾದ ಮಹಾಗೋಡೆಯು ಶಿ ಹುಯಾಂಗ್ ತಿಯು ಹೂಣರ ದಾಳಿಯನ್ನು ತಪ್ಪಿಸಲು ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡಿದವನು. ಚೀನಾದ ಮಹಾಗೋಡೆಯನ್ನು ಯಾರು ನಿರ್ಮಾಣ ಮಾಡಿದಪ್ಪ ಅಂತಂದ್ರೆ ಶಿ ಹುಯಾಂಗ್ ತಿಯು ಹೂಣರ ದಾಳಿಯನ್ನು ತಪ್ಪಿಸಬೇಕನ್ನೋ ಸಲುವಾಗಿ ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡ್ತಾನೆ. ಇದನ್ನು ಜಗತ್ತಿನ 7ನೇ ಅದ್ಭುತಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಮಹಾಗೋಡೆಯು 1500 ಮೈಲು ಉದ್ದ, 20 ಅಡಿ ಎತ್ತರ ಹಾಗೂ 20 ಅಡಿ ಅಗಲವಾಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲೇ ಚೀನಾದ ಮಹಾಗೋಡೆಯು
1500 ಮೈಲು ಉದ್ದವಾಗಿರ್ತಕ್ಕಂಥದ್ದು, ಹಾಗೆ 20 ಅಡಿ ಎತ್ತರವಾಗಿರ್ತಕ್ಕಂಥದ್ದು, 20 ಅಡಿ ಅಗಲವಾಗಿರ್ತಕ್ಕಂಥದ್ದು ಚೀನಾದ ಮಹಾಗೋಡೆಯಾಗಿದೆ. ಹಾಗೆ 100 ಗಜಗಳಿಗೆ ಒಂದರಂತೆ 40 ಅಡಿ ಎತ್ತರದ ವೀಕ್ಷಣಾ ಗೋಪುರಗಳನ್ನು ಹೊಂದಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ 20 ಗಜಗಳಿಗೆ ಒಂದರಂತೆ 40 ಅಡಿ ಎತ್ತರದ ವೀಕ್ಷಣಾ ಗೋಪುರಗಳನ್ನು ಚೀನಾದ ಮಹಾಗೋಡೆ ಹೊಂದಿದೆ. ಈ ಗೋಡೆಯು ಮಂಚೂರಿಯದ ಸಮುದ್ರ ದಂಡೆಯಿಂದ ಆರಂಭವಾಗಿ ಗೋಬಿ ಮರುಭೂಮಿಯಲ್ಲಿ ಅಂತ್ಯಗೊಳ್ಳುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಚೀನಾದ ಮಹಾಗೋಡೆಯು ಎಲ್ಲಿಂದ ಎಲ್ಲಿಯವರೆಗೆ ಇದೆಯಪ್ಪ ಅಂತಂದ್ರೆ ಮಂಚೂರಿಯದ ಸಮುದ್ರ ದಂಡೆಯಿಂದ ಆರಂಭವಾಗ್ತದೆ. ಗೋಬಿ ಮರುಭೂಮಿಯಲ್ಲಿ ಚೀನಾದ ಮಹಾಗೋಡೆಯು ಅಂತ್ಯಗೊಳ್ಳುತ್ತದೆ. ಈಗ ಮುಂದೆ ಬರ್ತಕ್ಕಂಥವನು ಹ್ಯಾನ್ ಸಂತತಿ. ಶೀನ್ ಸಂತತಿಯ ನಂತರ ಹ್ಯಾನ್ ಸಂತತಿಯು ಅಧಿಕಾರಕ್ಕೆ ಬಂದಿತು. ಚೀನಾದ ಇತಿಹಾಸದಲ್ಲಿ ಹ್ಯಾನ್ ಸಂತತಿಯು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು. ಈ ಸಂತತಿಯ ಆಳ್ವಿಕೆಯ ಕಾಲವು ರಾಜ್ಯ ವಿಸ್ತಾರಕ್ಕೆ, ಆಡಳಿತ ಕೇಂದ್ರೀಕರಣಕ್ಕೆ, ವ್ಯಾಪಾರದ ಪ್ರಗತಿಗೆ ಹಾಗೂ ವೈಭವಯುತ ಸುವರ್ಣಯುಗವೆನ್ನುವರು. ಸಂಸ್ಕೃತಿಗೆ ಹೆಸರುವಾಸಿಯಾಗಿತ್ತು. ಹಾಗೆ ಹ್ಯಾನ್ ದೊರೆಗಳಲ್ಲಿ ಪ್ರಸಿದ್ಧರಾದವರು ಪೋಟಿ ಮತ್ತು ವಾಂಗ್ ಮಾಂಗ್. ಪೋಟಿ ದೊರೆಯು ಮಹಾದಿಗ್ವಿಜಯರು. ಯಾರ್ಯಾರಪ್ಪ ಅಂತಂದ್ರೆ ಹ್ಯಾನ್ ದೊರೆಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥದ್ದು ಅವರು ಪೋಟಿ ಮತ್ತು ವಾಂಗ್ ಮಾಂಗ್. ಪೋಟಿ ದೊರೆಗಳು ಮಹಾ ದಿಗ್ವಿಜಯರಾಗಿದ್ದರು. ಉತ್ತಮ ಆಡಳಿತಗಾರರು, ರಾಜಕಾರಣಿಗಳು ಸಹಿತ ಆಗಿದ್ದರು. ಆಡಳಿತವನ್ನು ಸುವರ್ಣ ವ್ಯವಸ್ಥಿತಗೊಳಿಸಲು ಸ್ಪರ್ಧಾತ್ಮಕ ಪ್ರತಿಭಾ ಪರೀಕ್ಷೆಗಳನ್ನು ಜಾರಿಗೆ ತಂದರು. ಇವರ ಕಾಲದಲ್ಲಿ ಮೊದಲ ಬಾರಿಗೆ ಚೀನೀಯರು ಭಾರತ, ಪರ್ಷಿಯಾ, ಸಿರಿಯಾ ಮತ್ತು ಭೂಮಧ್ಯ ಪ್ರದೇಶದ ರಾಜ್ಯಗಳೊಡನೆ ಸಂಪರ್ಕ ಬೆಳೆಸಿದರು. ರೇಷ್ಮೆ ವಸ್ತುಗಳು ಮತ್ತು ಪಿಂಗಾಣಿ ಸಾಮಾನುಗಳನ್ನು ರಫ್ತಾಗುತ್ತಿದ್ದವು. ಹಾಗೆ ಶಿ ವಾಂಗ್ತಿಯು ಆಜ್ಞೆಯನ್ನು ರದ್ದುಗೊಳಿಸಿ ಮರಾಠನ ಸಾಹಿತ್ಯವನ್ನು ಪುನರ್ನಿರ್ಮಾಣ ಮಾಡಲಾಗಿತ್ತು. ಅನೇಕ ಹೊಸ ಹೊಸ ಇತಿಹಾಸ, ಕಾವ್ಯ, ಕಥೆ ಮತ್ತು ಪುರಾಣ ಕೃತಿಗಳನ್ನು ರಚಿತವಾದವು. ಹಾಗೆ ಶಿಲ್ಪಕಲೆ ಮತ್ತು ವರ್ಣಚಿತ್ರಗಳು ಗಣನೀಯ ಪ್ರಗತಿ ಸಾಧಿಸಲು ಹ್ಯಾನ್ ಸಂತತಿಯ ಅರಸರು ತುಂಬ ಸಹಕರಿಸಿದರು ಅಂತ ಇಲ್ಲಿ ನಮಗೆ ಕಂಡುಬರುತ್ತದೆ. ಚೀನಾ ಸಮಾಜವು ವಿದ್ವಾಂಸರು, ರೈತರು, ತಂತ್ರಜ್ಞಾನರು ಹಾಗೂ ಪತ್ರಕರ್ತರು ಎಂಬ 4 ವರ್ಗಗಳನ್ನು ಒಳಗೊಂಡಿತ್ತು. ನೋಡಿ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಚೀನಾದ ಸಮಾಜವು ವಿದ್ವಾಂಸರು, ರೈತರು, ತಂತ್ರಜ್ಞಾನಿಗಳು ಹಾಗೂ ವರ್ತಕರೆಂಬ 4 ವರ್ಗಗಳನ್ನು ಒಳಗೊಂಡಿತ್ತು. ಅನಂತರ ಸ್ಥಾನಗಳಲ್ಲಿ ಕೃಷಿಕರು, ಕಸಬುದಾರರು ಮತ್ತು ವ್ಯಾಪಾರಿಗಳಿದ್ದರು. ಹಾಗೆ ವಿದ್ವಾಂಸರಿಗೆ ಹೆಚ್ಚಿನ ಗೌರವವಿತ್ತು. ಬರವಣಿಗೆಗೆ ಚೀನೀಯರ ಚಿತ್ರಲಿಪಿಯು ಜಟಿಲ ಚಿತ್ರ ಸಂಕೇತಿಕಗಳನ್ನು ಒಳಗೊಂಡಿರುವುದರಿಂದ ಸಾಮಾನ್ಯ ಜನರಿಗೆ ಅದನ್ನು ಕಲಿಯುವುದು ಅಸಾಧ್ಯವಾಗಿತ್ತು. ಬರವಣಿಗೆ ಮೇಲಿನಿಂದ ಕೆಳಗೆ ಇರುತ್ತಿತ್ತು. ಹಾಗೆ ಸ್ತ್ರೀಯರು ಮತ್ತು ಪುರುಷರಿಗೆ ಸಮಾಜದಲ್ಲಿ ಸಮಾನ ಹಕ್ಕುಗಳಿರಬೇಕೆಂದು ಪ್ರತಿಪಾದಿಸಿದನು. ತತ್ವಜ್ಞಾನಿ ಕನ್ಫ್ಯೂಷಿಯಸ್ನಿಂದ ಸ್ತ್ರೀಯರ ಸ್ಥಾನಮಾನಕ್ಕೆ ಪ್ರಾಮುಖ್ಯತೆ ದೊರೆಯಿತು. ಗ್ರಾಮಗಳಲ್ಲಿ ಭತ್ತ ಬೆಳೆಯುತ್ತಿದ್ದರು. ಹಿಪ್ಪು ನೇರಳೆ ಬೆಳೆದು ರೇಷ್ಮೆ ತಯಾರಿ, ವಿದೇಶಿ ವ್ಯಾಪಾರವನ್ನು ವೃದ್ಧಿಗೊಳಿಸಿದರು. ನೋಡಿ ಫ್ರೆಂಡ್ಸ್, ಇಲ್ಲಿ ಚೀನೀಯರ ಕಾಲದಲ್ಲಿ ಅವರ ಗ್ರಾಮದಲ್ಲಿ ಭತ್ತವನ್ನು ಹೇರಳವಾಗಿ ಬೆಳೀತಾ ಇದ್ದರು. ಹಾಗೆ ಹಿಪ್ಪು ನೇರಳೆ ಬೆಳೆದು ರೇಷ್ಮೆ ತಯಾರಿಸಿ ವಿದೇಶಿ ವ್ಯಾಪಾರವನ್ನು ವೃದ್ಧಿಗೊಳಿಸ್ತಾರೆ. ಹಾಗೆ ಇವರು ತಮ್ಮ ಪೂರ್ವಜರ ಮತ್ತು ಭೂತಗಳ ಆರಾಧಕರು. ರೇಷ್ಮೆಯು ಚೀನಾದ ಮೂಲದ್ದು. ಕ್ರಿಸ್ತಪೂರ್ವ 6ನೇ ಶತಮಾನದ ತತ್ವಜ್ಞಾನಿಗಳ ಪ್ರಭಾವದಿಂದಾಗಿ ಸ್ಥಿರವಾದ ಸಮಾಜ ವ್ಯವಸ್ಥೆ ಚೀನಾದಲ್ಲಿ ರೂಢಿಗೆ ಬಂದಿತು.
ಅವಿಭಕ್ತ ಕುಟುಂಬವಾಗಿದ್ದು ಬಾಲ್ಯ ವಿವಾಹ ಪದ್ಧತಿ ರೂಢಿಯಲ್ಲಿತ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ಚೀನಾದ ನಾಗರಿಕತೆಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಅವಿಭಕ್ತ ಕುಟುಂಬ ಇದ್ದವು. ಹಾಗೆ ಬಾಲ್ಯ ವಿವಾಹ ಪದ್ಧತಿನೂ ಸಹಿತ ರೂಢಿಯಲ್ಲಿತ್ತು. ನೋಡೋಣ ಫ್ರೆಂಡ್ಸ್, ಇವರ ಆರ್ಥಿಕ ಜೀವನ ಹೇಗಿತ್ತಪ್ಪ ಅಂತಂದ್ರೆ ನೋಡೋಣ. ಇಲ್ಲಿ ಕೃಷಿಯು ಚೀನಿಯರ ಮುಖ್ಯ ಕಸುಬಾಗಿತ್ತು. ಇಲ್ಲಿ ಕೇಳ್ಬೋದು ಫ್ರೆಂಡ್ಸ್, ಚೀನಿಯರ ಮುಖ್ಯ ಕಸುಬು ಯಾವುದಪ್ಪ ಅಂತಂದ್ರೆ ಕೃಷಿ. ಅವರಿಗೆ ಬೆಳೆಯ ಪರಿವರ್ತನೆ, ವೈಜ್ಞಾನಿಕವಾಗಿ ಗೊಬ್ಬರ ಬೆಳೆಯುವುದು ಮತ್ತು ಸಾಂದ್ರ ಬೇಸಾಯ ಪದ್ಧತಿಗಳು ಗೊತ್ತಿದ್ದವು. ನೀರಾವರಿ ಪ್ರಯೋಜನ ತಿಳಿದು ಬಂದಿತ್ತು. ಹಾಗೆ ಭತ್ತದ ಚೀನಾದ ಮುಖ್ಯ ಬೆಳೆಯಾಗಿತ್ತು. ಭತ್ತ ಚೀನಾದ ಮುಖ್ಯ ಬೆಳೆಯಾಗಿತ್ತು. ಗೋಧಿ, ಜವೆಗೋಧಿ ಹಾಗೂ ಸೋಯಾಬೀನ್ಗಳನ್ನು ಸಹಿತ ಇವರು ಬೆಳೀತಾ ಇದ್ರು. ನೋಡಿ ಫ್ರೆಂಡ್ಸ್, ಇವರು ಭತ್ತದ ಜೊತೆಗೆ ಗೋಧಿ ಆಗಿರಲಿ, ಜವೆಗೋಧಿ ಆಗಿರಲಿ, ಸೋಯಾಬೀನುಗಳನ್ನು ಸಹಿತ ಚೀನಿಯರು ಬೆಳೀತಾ ಇದ್ರು. ಹಾಗೆ ಇವರ ಕೈಗಾರಿಕೆಗಳನ್ನು ನೋಡೋಣ. ಕೈಗಾರಿಕೆ ಕೃಷಿಯ ನಂತರದ ಸ್ಥಾನ ಕೈಗಾರಿಕೆಗಳಿಗೆ ಇತ್ತು. ರೇಷ್ಮೆ ಕೈಗಾರಿಕೆ ಅತಿ ಮುಖ್ಯವಾಗಿತ್ತು. ರೇಷ್ಮೆ ಹುಳುಗಳಿಂದ ದಾರವನ್ನು ತೆಗೆಯುವ ಪದ್ಧತಿಯನ್ನು ಕಂಡುಹಿಡಿದವರಲ್ಲಿ ಚೀನಿಯರು ಮೊದಲಿಗರು. ನೋಡಿ ಫ್ರೆಂಡ್ಸ್, ಇಲ್ಲೇ ರೇಷ್ಮೆ ಹುಳುಗಳಿಂದ ದಾರವನ್ನು ತೆಗಿತಕ್ಕಂಥ ಪದ್ಧತಿಯನ್ನು ಕಂಡುಹಿಡಿದಿರ್ತಕ್ಕಂಥದ್ದು ಚೀನಿಯರಾಗಿರ್ತಾರೆ. ಹಾಗೆ ಪಿಂಗಾಣಿ ಸಾಮಾನುಗಳನ್ನು ಮಾಡುವುದರಲ್ಲಿ ಮತ್ತು ಲೋಹಗಳ ಕೆತ್ತನೆಯನ್ನು ಕೆಲಸಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲೇ ಚೀನಿಯರು ಪಿಂಗಾಣಿ ಸಾಮಾನುಗಳಾಗಿರಲಿ, ಅದರ ಲೋಹಗಳ ಮೇಲೆ ಕೆತ್ತನೆಯ ಕೆಲಸದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವರು ಚೀನಿಯರಾಗಿರ್ತಾರೆ. ಇವರ ಚೀನಿಯರ ಸಂಶೋಧನೆಯನ್ನು ನೋಡೋಣ. ಚೀನಿಯರ ಸಂಶೋಧನೆಗಳು. ಪುರಾತನ ಚೀನಿಯರು ಮಹಾ ಸಂಶೋಧಕರು. ಅವರು ಕಲಾ ಕೌಶಲ್ಯ ವೈವಿಧ್ಯತೆಗೆ ಹೆಸರುವಾಸಿಯಾಗಿರ್ತಕ್ಕಂಥವರಂದ್ರೆ ಚೀನಿಯರಾಗಿರ್ತಾರೆ. ಯಂತ್ರತಂತ್ರ ವಿಜ್ಞಾನಗಳಲ್ಲಿ ಮತ್ತು ವಾಸ್ತುಶಿಲ್ಪಗಳಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಇತ್ತು. ಹಾಗೆ ಇದನ್ನು ಅವರು ಸೇತುವೆಗಳು, ಹೆಬ್ಬಾಗಿಲುಗಳು ಮತ್ತು ಕಮಾನುಗಳಲ್ಲಿ ಕಾಣಬಹುದು. ನೋಡಿ ಫ್ರೆಂಡ್ಸ್, ಇಲ್ಲಿ ಚೀನಿಯರ ಸಂಶೋಧನೆಗಳಾಗಿರಲಿ, ಅವರ ಕಲಾ ಕೌಶಲ್ಯಗಳನ್ನು ಎಲ್ಲಿ ನಾವು ನೋಡ್ಬೋದಪ್ಪ ಅಂತಂದ್ರೆ ಸೇತುವೆಗಳಲ್ಲಾಗಿರಲಿ, ಹೆಬ್ಬಾಗಿಲುಗಳಲ್ಲಾಗಿರಲಿ, ಕಮಾನುಗಳಲ್ಲಿ ಅವರ ಕೆತ್ತನೆಗಳನ್ನು ಮಾಡಿರ್ತಕ್ಕಂಥವರು ಚೀನಿಗಳಾಗಿರ್ತಾರೆ. ಹಾಗೆ ನೀರೆತ್ತುವ ಯಂತ್ರಗಳು ಮತ್ತು ಚಕ್ರಗಳು, ದೊಡ್ಡ ಕಾಲುವೆಗಳು ಮತ್ತು ಮಹಾಗೋಡೆ ಅವರ ತಾಂತ್ರಿಕತೆಯ ನೈಪುಣ್ಯತೆಯನ್ನು ಹಾಗೂ ನಿರ್ಮಾಪಕತೆಯ ಪ್ರತೀಕಗಳಾಗಿರ್ತಾರೆ. ಹಾಗೆ ತಮ್ಮದೇ ಆದ ಸ್ವತಂತ್ರವಾದ ಚಿತ್ರಲಿಪಿಯೊಂದನ್ನು ಚೀನಿಯರು ಸಂಶೋಧನೆಯನ್ನು ಮಾಡ್ತಾರೆ. ತಮ್ಮದೇ ಆದ ಸ್ವತಂತ್ರವಾದ ಚಿತ್ರಲಿಪಿಯೊಂದನ್ನು ಸಂಶೋಧಿಸಿದರು. ಸಿಡಿಮದ್ದು ಇವರ ಸಂಶೋಧನೆ. ಬರವಣಿಗೆಯ ಕುಂಚ ಸಂಶೋಧನೆ. ಕಲ್ಲಿದ್ದಲು ಮತ್ತು ಅನಿಲವನ್ನು ಶಾಖೋತ್ಪತ್ತಿಗೆ ಬಳಸಿದವರಲ್ಲಿ ಚೀನಿಯರು ಮೊದಲಿಗರು. ನೋಡಿ ಫ್ರೆಂಡ್ಸ್, ಇಲ್ಲಿ ಕಲ್ಲಿದ್ದಲು ಮತ್ತು ಅನಿಲವನ್ನು ಶಾಖೋತ್ಪನ್ನಕ್ಕೆ ಬಳಸಿರ್ತಕ್ಕಂಥವರು ಚೀನಿಯರೇ ಮೊದಲಿಗರಾಗಿರ್ತಾರೆ. ಹಾಗೆ ಜಗತ್ತಿಗೆ ನಾವಿಕರ ದಿಕ್ಸೂಚಿ ಮುದ್ರಣ ಯಂತ್ರ, ಕಾಗದ ಚೀನಾದ ಕೊಡುಗೆಗಳಾಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಜಗತ್ತಿನ ನಾವಿಕರ ದಿಕ್ಸೂಚಿಯಾಗಿರಲಿ, ಮುದ್ರಣ ಯಂತ್ರವಾಗಿರಲಿ, ಕಾಗದ ಆಗಿರಲಿ ಚೀನಾದ ಮುಖ್ಯ ಕೊಡುಗೆಗಳಾಗಿರ್ತಾವು. ಹಾಗೆ ಚೀನಾದ ಕಟ್ಟಡ ವಾಸ್ತುಶಿಲ್ಪದ ಮುಖ್ಯ ವೈಖರಿ ಎಂದರೆ ಬೃಹತ್ ಮೇಲ್ಛಾವಣಿಯಾಗಿರ್ತದೆ. ಹಾಗೆ ಇವರ ಧರ್ಮವನ್ನು ನೋಡೋಣ. ಧರ್ಮ. ಚೀನಿಯರು ನಿಸರ್ಗದ ಮತ್ತು ಪೂರ್ವಿಕರ ಆರಾಧಕರಾಗಿದ್ದರು. ಮಳೆ, ಗಾಳಿ, ಗಿಡಮರಗಳು, ಪರ್ವತಗಳು, ಹಾವುಗಳ ಪೂಜೆ ಶ್ರೇಷ್ಠವೆಂದವರು. ನೋಡಿ ಫ್ರೆಂಡ್ಸ್, ಇವರು ಯಾರ ಆರಾಧಕರಾಗಿದ್ದಪ್ಪ ಅಂತಂದ್ರೆ ನಿಸರ್ಗ ಮತ್ತು ಪೂರ್ವಿಕರ ಆರಾಧಕರಾಗಿದ್ದರು. ಮಳೆ, ಗಾಳಿ, ಗಿಡಮರಗಳು, ಪರ್ವತಗಳು, ಹಾವುಗಳ ಪೂಜೆ ಶ್ರೇಷ್ಠವೆಂದು ನಂಬಿದ್ದರು. ಪಿತೃಪೂಜೆಯು ಧಾರ್ಮಿಕ ವಿಧಿಯಾಗಿ ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತಿತ್ತು. ಪುರೋಹಿತ ವರ್ಗ ಬೆಳೆಯದೆ ದೇವರ ಪೂಜೆಯು ವೈಯಕ್ತಿಕ ಪೂಜೆಯಾಗಿ ಚೀನಿಯರ ಕಾಲದಲ್ಲಿ ಉಳಿದು ಬಂದಿತ್ತು. ಚೀನಾದವರ ತಂತ್ರಜ್ಞಾನವನ್ನು ನೋಡೋಣ. ಕನ್ಫ್ಯೂಷಿಯಸ್
ಕುಂಗ್ಪುತ್ರೆ. ಈತನ ಜನನ ಕ್ರಿಸ್ತಪೂರ್ವ 51. ಈತನು ಪ್ರಮುಖ ದಾರ್ಶನಿಕನು. ರಾಷ್ಟ್ರದ ನೈತಿಕ ಜೀವನದಲ್ಲಿ ಮಹತ್ವದ ಬದಲಾವಣೆಗಳಾದವು. ತತ್ವಜ್ಞಾನಿ, ಧರ್ಮಸುಧಾರಕ ಹಾಗೂ ಕನ್ಫ್ಯೂಷಿಯನ್ ಧರ್ಮಸ್ಥಾಪಕನೂ ಆಗಿದ್ದನು. ಹಾಗೆ ಲಾವೋತ್ಸೆ. ಇವನು ಜನನ ಕ್ರಿಸ್ತಪೂರ್ವ 604 ಆಗ್ತದ. ಈತನು ತತ್ವಜ್ಞಾನಿ ಹಾಗೂ ಸಮಾಜ ಸುಧಾರಕ. ತಾವೋ ಚಿಂಗ್ ಎಂಬ ಕೃತಿಯನ್ನು ರಚಿಸ್ತಾನೆ. ಲಾವೋತ್ಸೆಯು ತಾವೋ ಚಿಂಗ್ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಹಾಗೆ ತಾವೋಯಿಸಂ ಧರ್ಮ ಸಂಸ್ಥಾಪಕನೂ ಸಹಿತ ಆಗ್ತಾನೆ. ಹಾಗೆ ಈತನನ್ನು ಚೀನಾದ ಬುದ್ಧ ಎಂದು ಕರೆಯಲಾಗುತ್ತದೆ. ಲಾವೋತ್ಸೆಯನ್ನು ಚೀನಾದ ಬುದ್ಧ ಅಂತಂದು ಸಹಿತ ಕರೆಯುತ್ತಾರೆ. ಹಾಗೆ ಕನ್ಫ್ಯೂಷಿಯಸ್ ಹಾಗೂ ಲಾವೋತ್ಸೆ ಅವರು ಚೀನಾದಲ್ಲಿ ಶತಮಾನಗಳಿಂದ ರೂಢಿಯಲ್ಲಿದ್ದ ಮೂಢನಂಬಿಕೆಗಳನ್ನು ಮತ್ತು ಅಂಧ ಸಂಪ್ರದಾಯಗಳನ್ನು ಖಂಡಿಸಿ ಹೊಸ ಧಾರ್ಮಿಕ ಸಾಮಾಜಿಕ ಸಿದ್ಧಾಂತವನ್ನು ರೂಪಿಸ್ತಾರೆ. ಹಾಗೆ ಮೆನ್ಸಿಯಸ್ ನೈತಿಕ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿರ್ತಕ್ಕಂಥವನಾಗಿರ್ತಾನೆ. ಈತನ ವಿಚಾರ ಸರಣಿಯು ಪ್ರಜಾಪ್ರಭುತ್ವಕ್ಕೆ ನೀತಿಯಾಗಿದ್ದಿತ್ತು. ಅರಸನ ಸಂಬಂಧ ಪರಸ್ಪರ ತೆಗೆದುಕೊಳ್ಳುವಂತಾಗಿದ್ದಿರಬೇಕೆಂದು ಸಾರಿ ಹೇಳ್ತಾನೆ. ಹಾಗೆ ಇವರ ಸಾಹಿತ್ಯವನ್ನು ನೋಡೋಣ. ಚೀನಿಯರ ಸಾಹಿತ್ಯ. ಕನ್ಫ್ಯೂಷಿಯಸ್ ಚೀನಿಯರ ಸಾಹಿತ್ಯವು ಕನ್ಫ್ಯೂಷಿಯಸ್ನ ಗ್ರಂಥದ ಮೂಲಕ ಮಾನ್ಯತೆಯನ್ನು ಪಡೆಯಿತು. ಈತನ ಪದ್ಯ ಸಂಗ್ರಹ ಬುಕ್ ಆಫ್ ವರ್ಡ್ಸ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕನ್ಫ್ಯೂಷಿಯಸ್ನ ಗ್ರಂಥದ ಮೂಲ ಮಾನ್ಯತೆಯು ಈತನ ಪದ್ಯ ಸಂಗ್ರಹ ಬುಕ್ ಆಫ್ ವರ್ಡ್ಸ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗ್ತದೆ. ಕ್ಲಾಸಿಕ್ ಈತನ ಪ್ರಸಿದ್ಧ ಕೃತಿಯಾಗಿದೆ. ಹಾಗೆ ಸಾವೋ ಈಕೆಯು ಸ್ತ್ರೀಯರ ಕಾನೂನುಗಳು ಎಂಬ ಗ್ರಂಥವನ್ನು ರಚಿಸಿದಳು. ನೋಡಿ ಫ್ರೆಂಡ್ಸ್, ಇಲ್ಲೇ ಸಾವೋ ಈಕೆಯು ಸ್ತ್ರೀಯರ ಕಾನೂನು ಎಂಬ ಗ್ರಂಥವನ್ನು ರಚನೆ ಮಾಡ್ತಾಳೆ. ಹಾಗೆ ಟುಫು ಮತ್ತು ಲಿ ಟೈಫೆ ಚೀನಾದ ಪ್ರಖ್ಯಾತ ಕವಿಗಳು. ನೋಡಿ ಫ್ರೆಂಡ್ಸ್, ಇಲ್ಲೇ ಟುಫು ಮತ್ತು ಲಿ ಫೈ ಚೀನಾದ ಪ್ರಖ್ಯಾತ ಕವಿಗಳಾಗಿರ್ತಕ್ಕಂಥರು. ಹಾಗೆ ಟೂಮನನ್ನು ಚೀನಾದ ಕಿಡ್ಸ್ ಎಂದು ಕರೆಯಲಾಗುತ್ತಿತ್ತು. ಹಾಗೆ ಸಮಚಿಯಸ್ ಚೀನಾದ ಪ್ರಸಿದ್ಧ ಪುರಾತನ ಇತಿಹಾಸಕಾರ. ಶಿಲೋ ಚೊಯ್ ಈತನ ಪ್ರಸಿದ್ಧ ಐತಿಹಾಸಿಕವಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಸಮಚಿಯಸ್ಸನ್ನು ಚೀನಾದ ಪ್ರಸಿದ್ಧ ಪುರಾತನ ಇತಿಹಾಸಕಾರನಾಗಿರ್ತಾನೆ. ಶಿಲೆಯು ಚೊಯ್ ಈತನ ಪ್ರಸಿದ್ಧ ಐತಿಹಾಸಿಕ ಗ್ರಂಥವಾಗಿದೆ. ಈಗ ಚೀನಿಯರ ಕಾಲದಲ್ಲಿರ್ತಕ್ಕಂಥ ವಿಜ್ಞಾನವನ್ನು ನೋಡೋಣ. ಚೀನಿಯರು ಭೂಗೋಳಶಾಸ್ತ್ರದ ವಿಚಾರವಾಗಿ ತಕ್ಕಮಟ್ಟಿನ ಪರಿಚಯ ಪಡೆದಿದ್ದರು. ಹಾಗೆ ರೇಖಾಗಣಿತ ಪರಿಚಯವೂ ಸಹಿತ ಚೀನಿಯರಿಗೆ ಇತ್ತು. ಸಂಖ್ಯೆಗಳ ಎಣಿಕೆಯನ್ನು ಚೆನ್ನಾಗಿ ಅರಿತಿದ್ದರು. ಚಂದ್ರಮಾನ ಪದ್ಧತಿಯ ಮೇರೆಗೆ ಪಂಚಾಂಗವು ಪದ್ಧತಿಯಲ್ಲಿತ್ತು. ಜ್ಯೋತಿಷ್ಯ ಶಾಸ್ತ್ರವು ಚಕ್ರವರ್ತಿಗಳಿಂದ ಪ್ರೋತ್ಸಾಹ ಪಡೆದಿತ್ತು. ವೈಜ್ಞಾನಿಕ ದೃಷ್ಟಿಕೋನವು ಮೂಢನಂಬಿಕೆಯೊಂದಿಗೆ ಮಿಲನವಾಗಿತ್ತು. ಹಾಗೆ ಶರೀರಶಾಸ್ತ್ರದ ಬಗ್ಗೆ ಚೀನಿಯರಿಗೆ ತಿಳುವಳಿಕೆ ಚೆನ್ನಾಗಿತ್ತು. ರಕ್ತಚಲನದ ಬಗ್ಗೆ ತಿಳಿದಿದ್ದರು. ಹಾಗೆ ಹೂತೋ ಎಂಬುವನು ಶಸ್ತ್ರಚಿಕಿತ್ಸೆಗೆ ಪ್ರಸಿದ್ಧನಾಗಿರ್ತಕ್ಕಂಥವನು. ನೋಡಿ ಫ್ರೆಂಡ್ಸ್, ಇಲ್ಲಿ ಚೀನಿಯರ ಕಾಲದಲ್ಲಿ ಹೂತೋ ಎಂಬ ಶಸ್ತ್ರಚಿಕಿತ್ಸೆಗೆ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಹಾಗೆ ಭೂಕಂಪ ಸೂಚಕ ಯಂತ್ರಗಳನ್ನು ಇವರು ಶೋಧನೆ ಮಾಡಿದವರು ಆಗಿದ್ದಾರೆ. ಈಗ ಚೀನಾದ ಕಲೆಗಳ ಬಗ್ಗೆ ನೋಡೋಣ. ಚೀನಾದ ಕಲೆಗಳು. ಚೀನಾವು ಕಲಾಕಾರ, ಕುಶಲಕರ್ಮಿ ಹಾಗೂ ಕಾರ್ಮಿಕ ಇವರಲ್ಲಿ ಪ್ರತ್ಯೇಕತೆಯನ್ನು ಮಾನ್ಯ ಮಾಡಿರಲಿಲ್ಲ. ಹಾಗೆ ಚಿತ್ರಕಲೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗಿತ್ತು. ಜಲವರ್ಣ ಚಿತ್ರಗಳನ್ನು, ಶಾಯಿ ರೇಖಾ ಚಿತ್ರಗಳನ್ನು ಬಿಡಿಸುವವರಲ್ಲಿ ಸಿದ್ಧಹಸ್ತರು. ಪ್ರಕೃತಿಯ ದೃಶ್ಯಗಳು ಅವರ ಚಿತ್ರಕಲೆಗೆ ವಸ್ತುಗಳಾಗಿದ್ದವು.
ಚೀನಾದ ಕಟ್ಟಡ ವಾಸ್ತುಶಿಲ್ಪದ ಮುಖ್ಯ ವೈಖರಿ ಎಂದರೆ ಬೃಹತ್ ಮೇಲ್ಛಾವಣಿ, ಎತ್ತರವಾದ ಪಗೋಡಗಳು, ಜ್ಞಾಪಕಾರ್ಥ ಕಮಾನುಗಳು, ಆಕರ್ಷಕ ಸೇತುವೆಗಳು ಹಾಗೂ ಚೀನಾದ ಮಹಾಗೋಡೆ ಪ್ರಮುಖವಾಗಿವೆ. ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಇಲ್ಲಿಯವರೆಗೆ ಚೀನಾ ದೇಶದ ನಾಗರಿಕತೆಯ ಬಗ್ಗೆ ಪಾಯಿಂಟ್ಸ್ಗಳ ಮುಖಾಂತರ ಆ ಚೀನಾ ದೇಶದ ನಾಗರಿಕತೆಯ ಲೆಸನ್ನನ್ನು ಹೇಳಿದೆ. ಚೀನಾ ದೇಶದ ನಾಗರಿಕತೆಯ ಪ್ರಮುಖ ರಾಜರುಗಳು, ಬರವಣಿಗೆಗಳು, ಕಲೆ, ವಾಸ್ತುಶಿಲ್ಪ, ಧರ್ಮ, ರಾಜವಂಶಸ್ಥರು, ಹಾಗೆ ಪ್ರತಿಯೊಂದು ಸಂಶೋಧನೆಗಳು, ಪ್ರತಿಯೊಂದು ಸವಿವರವಾಗಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳಿದೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳು ನಿಮ್ಮ TET ಆಗಿರಲಿ, GPSTR, HSTR, PDO, SDAಗಳಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳಾಗಿರುವುದರಿಂದ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಈ ಲೆಸನನ್ನು ಆಯ್ಕೆ ಮಾಡಿಕೊಂಡು ಹೇಳಿದೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಲೆಸನ್ ಬೇಕಂತ ಕಮೆಂಟ್ ಮಾಡಿ ಹೇಳಿ. ಆ ಲೆಸನ್ ಬಗ್ಗೆ ಪಾಯಿಂಟ್ಸ್ಗಳನ್ನು ರೆಡಿ ಮಾಡಿ ನಿಮಗೆ ವಿಡಿಯೋ ಮುಖಾಂತರ ಹೇಳುತ್ತೇನೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.